ಪುನೀತ್ ರಾಜ್ಕುಮಾರ್ ಕಾಲಿಂಗ್ ಅಂತ ನಾನು ಫೋನ್ ಕೈ ಎತ್ಕೊಂಡವಳು ಡ್ರಾಪ್, ಇವ್ರು ಯಾಕೆ ಸಡನ್ನಾಗಿ ನಂಗೆ ಕಾಲ್ ಮಾಡ್ತಿದ್ದಾರೆ ಅಥವಾ ಯಾರು ಪಿಕ್ ಮಾಡಿದ್ರೆ, ಸೌಜನ್ಯ ಒಂದು ವಿಡಿಯೋ ನೋಡಿದೆ, ನನ್ನ ಮಕ್ಕಳು ಯುವರತ್ನ ನೋಡ್ಕೊಂಬಂದು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ಯುವ ಹಾಡೆಲ್ಲ ಮಾತಾಡ್ಬೋದಾ ನಿಮ್ಮ ಮಕ್ಳ ಹತ್ರ? ನಾನೊಬ್ರು ಒಳ್ಳೇದೇ ಬಯಸಿದ್ರೆ, ನಾನು ಒಳ್ಳೇದೇ ಮಾಡಿದ್ರೆ, ನೀವು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ನಾನಿದ್ರೆ, ಮಿಕ್ಕಿದ್ದೆಲ್ಲ ಅವನಿಗೆ ಬಿಟ್ಟಿದ್ದು. ಸುಧಾಮೂರ್ತಿ ಮೇಡಮ್ನ ಮೀಟ್ ಮಾಡೋದಕ್ಕೆ ಹೋದಾಗ ಅವರು ಬೆಳಗಿನ ಕಾರ್ಯಕ್ರಮ ಕೇಳ್ತೀನಿ, ಶುಭೋದಯ ಬಂದಿರುತ್ತೆ. SPB ಸರ್, ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಏರ್ಪೋರ್ಟಿಂದ ನಾನು ವಾಪಸ್ ನನ್ನ ರೂಮ್ಗೋ ಅಥವಾ ಅವ್ರು ಎಲ್ಲಿ ಉಳ್ಕೋತಾರೋ ಅಲ್ಲಿ ಟ್ರಾವೆಲ್ ಮಾಡುವಾಗ ನಾನು ಕೇಳ್ತೀನಿ. ಕ್ಯಾಮ್ರಾ ಎಲ್ಲ ರೆಂಟಲ್ಲೇ ತೊಗೊಳ್ಳೋದು, ಕ್ಯಾನನ್ನು ತೊಗೋತೀವಿ, ಸೋನಿನೂ ತೊಗೋತೀವಿ. ಪ್ರೊಫೆಷ್ನಲ್ ಎಡಿಟಿಂಗ್ ಅಂತ ನಂಗೆ ಗೊತ್ತಿಲ್ಲದೆ ಇದ್ರು, ಎಡಿಟಿಂಗ್ ನಾಲೆಜ್ ಇರೋದ್ರಿಂದ ನಾನು ಎಡಿಟರ್ ಕೈಲಿ ಕೆಲಸ ತೆಗಿಸ್ಬೇಕು ಅಂದ್ರೆ ನನಗೆ ಗೊತ್ತಿರಬೇಕು. ಎಂಥ ಬೇಜಾರಿದ್ರು ಮೈಕ್ ಆನ್ ಮಾಡಿದ ತಕ್ಷಣ ನಿಜವಾಗ್ಲೂ ಬೇಜಾರು ಹೊಟ್ಟೋಗುತ್ತೆ. ಅದು ಮೈಕ್ ಆನ್ ಮಾಡೋವರೆಗೂ ಒಂದು ಪ್ರಪಂಚ, ಮೈಕ್ ಆನ್ ಮಾಡಿದ್ಮೇಲೆ ಬೇರೆನೇ ಪ್ರಪಂಚ. ಈವೆಂಟ್ಸ್ಗಳನ್ನು ಹೋಸ್ಟ್ ಮಾಡಿದ್ದೀನಿ, ಮೂವಿ ಆಡಿಯೋ ಲಾಂಚಸ್ ಇರ್ಬೋದು, ಮೂವಿ ಲಾಂಚ್ ಪ್ರೋಗ್ರಾಮ್ಸ್ ಇರಬಹುದು, ಡಬ್ಬಿಂಗ್ ಮಾಡಿದ್ದೀನಿ, ಜೊತೆಗೆ ಪ್ರಿಂಟಲ್ಲೂ ವರ್ಕ್ ಮಾಡಿದ್ದೀನಿ. ವಿಶ್ವವಾಣಿನಲ್ಲಿ ಕಾಲಮಿಸ್ಟ್ ಆಗಿದೆ 2 ವರ್ಷ. ನನಗೆ ನಮ್ಮ ತಾತ ಯಾವಾಗಲೂ ಒತ್ತು ಕೊಡೋರು, ಸ್ಪಷ್ಟವಾಗಿ ಮಾತಾಡಬೇಕು ಅಂತ. ಮಾತಾಡಿಲ್ಲ ಅಂದರೆ ಸರಿಯಾಗಿ ಬೀಳೋದು ಏಟು. ಪುನೀತ್ ಸರ್ ಶೋಗೆ ಕಾಲ್ ಮಾಡಿ, ಸೌಜನ್ಯ ಐ ಆಮ್ ಲಿಸ್ನಿಂಗ್ ಟು ಯು, ಜಿಮ್ಮಿಂದ ಬರ್ತಾ ಕೇಳ್ತಾ ಇದ್ದೀನಿ ಸರ್, ಹಾಗೆ ಕ್ವಿಕ್ಕಾಗಿ ನಿಮ್ಮನ್ನ ಮಾತಾಡಿಸ್ಲೇಬೇಕು, ನಾನು ರೇಡಿಯೋದಲ್ಲಿ ಕಾಲ್ ಮಾಡ್ಬಿಡ್ತೀನಿ ಸರ್. ಹೌದಾ, ಸರಿ ಅವ್ರನ್ನ ಆನ್ಲೈನ್ ಹಾಕಿ ಮತ್ತು ಅವ್ರಿಗೊಂದು ಹಾಡ್ ಡೆಡಿಕೇಟ್ ಮಾಡಿ, ಇವೆಲ್ಲ ನಾನು ಮರೆಯೋಕ್ಕೆ ಆಗಲ್ಲ. ಹಾಯ್ ನಮಸ್ಕಾರ, ನಾನು RJ ಸೌಜನ್ಯ. ಅಂದ್ರೆ ಮುಂದೆ ತುಂಬಾ ಜನ ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್ ಆಗಿರ್ಬೋದು, PG, ಡಿಪ್ಲೊಮೊ, ಡಿಗ್ರಿ ಮಾಡಿದವರು ರೇಡಿಯೋ ಜಾಕಿ ಆಗ್ಬೇಕು ಅಂತ ತುಂಬಾ ಜನ ಕನ್ಸ್ಕೊಂಡಿರ್ತಾರೆ. ಈವನ್ ನನ್ನ ವಾಯ್ಸಿಂದ ಎಲ್ಲ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ. ಎಷ್ಟೇ ಸೋಷಿಯಲ್ ಮೀಡಿಯಾ ಇದ್ರೂ ಕೂಡ ಕೆಲವೊಬ್ಬರಿಗೆ ಪ್ರಿಂಟ್ ಮೀಡಿಯಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ರೇಡಿಯೋ ಮೀಡಿಯಮ್ ಇಷ್ಟ ಆಗುತ್ತೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಾ? ಸೆಲೆಕ್ಷನ್ ಎಲ್ಲ ಹೇಗೆ ಮಾಡಬೇಕಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಟೈಮ್ ಇತ್ತು, ನಾನು ಬರೀ ರೇಡಿಯೋಗೆ ಬರ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು, ನಾನು ಬರೀ TVಗೆ ಹೋಗ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು, ನಾನು ಬರೀ ಪ್ರಿಂಟಲ್ಲಿ ಇರ್ತೀನಿ ಅಂದರೆ ನನಗೊಂದು ಕರಿಯರ್ ಇತ್ತು. ಇವಾಗ ಎಲ್ಲದರಲ್ಲೂ ಇರಬೇಕಾಗತ್ತೆ. ಬಿಕಾಸ್ ಇವಾಗ ನೋಡಿ, ಸೋಷಿಯಲ್ ಮೀಡಿಯಾ ನಾನು ಹೇಳೋದು, ಯಾರು ಬೇಕಾದರೂ ವಿತ್ ಸೋಷಿಯಲ್ ಮೀಡಿಯಾ ಲೈವ್ ಹೋಗ್ಬೋದು. ಎನಿಬಡಿ ಕ್ಯಾನ್ ಬಿ ಅ ರಿಪೋರ್ಟರ್. ಯಾರು ಬೇಕಾದರೂ ಕಾಂಟೆಂಟ್ ಕೂಡ ಕ್ರಿಯೇಟ್ ಮಾಡಬಹುದು, ಇಫ್ ದೇ ಹ್ಯಾವ್ ಗುಡ್ ಕಂಟೆಂಟ್ ಆಫ್ ಕೋರ್ಸ್. ಸೊ ನಾವು ಎಲ್ಲದನ್ನು ಮಾಸ್ಟರ್ ಮಾಡ್ಕೊಂಡಿರಬೇಕು ಇಸ್ ವಾಟ್ ಐ ಫೀಲ್. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಹಿಡಿಯುತ್ತೆ. ಉದಾಹರಣೆಗೆ ನಾನು ಹೇಳಿದೆ ಗೊತ್ತಾ, TVನಲ್ಲೂ ವರ್ಕ್ ಮಾಡಿದ್ದೀನಿ, ಈವೆಂಟ್ಸ್ಗಳನ್ನು ಹೋಸ್ಟ್ ಮಾಡಿದ್ದೀನಿ, ಮೂವಿ ಆಡಿಯೋ ಲಾಂಚಸ್ ಇರ್ಬೋದು, ಮೂವಿ ಲಾಂಚ್ ಪ್ರೋಗ್ರಾಮ್ಸ್ ಇರಬಹುದು, ಡಬ್ಬಿಂಗ್ ಮಾಡಿದ್ದೀನಿ, ಜೊತೆಗೆ ಪ್ರಿಂಟಲ್ಲೂ ವರ್ಕ್ ಮಾಡಿದ್ದೀನಿ. ವಿಶ್ವವಾಣಿನಲ್ಲಿ ಕಾಲಮಿಸ್ಟ್ ಆಗಿದೆ 2 ವರ್ಷ. ವಿಶ್ವೇಶ್ವರ್ ಭಟ್ ಸರ್ ಅಡಿಯಲ್ಲಿ ನನಗೆ ಕೆಲಸ ಮಾಡೋ ಒಂದು ಅದ್ಭುತವಾದ ಅವಕಾಶ ಸಿಕ್ತು. ಎಂಥ ಗ್ರೇಟ್ ಪರ್ಸನಾಲಿಟಿ, ಟು ಲರ್ನ್ ಸಮಥಿಂಗ್ ಫ್ರಾಮ್ ನಾನು ಹೇಳೋದು. ಹೀಗೆ ಎಲ್ಲದನ್ನು ಕಲಿತಾಗ ಯಾವುದೋ ಒಂದು ನಿಮ್ಮ ಕೈ ಹಿಡಿಯುತ್ತೆ, ಅಥವಾ ಎಲ್ಲದರ ಬೆಸ್ಟನ್ನ ತೊಗೊಂಡು ನೀವು ಮಾಡುವಂಥ ಕೆಲಸದಲ್ಲಿ ಯು ಕ್ಯಾನ್ ಎಕ್ಸೆಲ್. ಸೊ ಹೇಗೆ ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ನಂದಿನಿಯವರೇ ಪೇಪರ್ ಓದಬೇಕು. ವಿತ್ ಮೊಬೈಲ್ ಏನಾಗುತ್ತೆ, ಎಲ್ಲ ನ್ಯೂಸ್ನೂ ನಾವು ಮೊಬೈಲಲ್ಲೇ ನೋಡ್ತೀವಿ. ಪೇಪರ್ ಓದಬೇಕು, ಫಿಸಿಕಲಿ ಪೇಪರ್ ಓದಬೇಕು. ಅಲ್ಲಿಂದ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ, ಪರ್ಸೆಪ್ಷನ್ಸ್ಗಳು ಹೇಗೆ ತೊಗೊಳ್ಳೋದು, ಹೇಗೆ ಕೊಡೋದು ಗೊತ್ತಾಗುತ್ತೆ. ಎರಡನೇದು, ಬರೀ ನ್ಯೂಸ್ ಒಂದೇ ನೋಡಬೇಕಂತ ನಾನು ಹೇಳ್ತಿಲ್ಲ, ಬುಕ್ಸ್ ಓದಬೇಕು. ಅಂದರೆ ನ್ಯೂಸ್ ಓದಿದ್ರೆ ನಮಗೆ ಲೋಕದಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗುತ್ತೆ, ಪೇಪರ್ ಓದಿದಾಗ ಅದು ಗೊತ್ತಾಗುತ್ತೆ. ಬಟ್ ಬುಕ್ಸ್ ಓದಿದಾಗ ನಮಗೆ ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸುತ್ತಕ್ಕಾಗದೇ ಇದ್ರು ಫಾರ್ ನಾವು ನೀವು ಬುಕ್ಸ್ ಓದಿದಾಗ ಅದನ್ನು ತಿಳ್ಕೊಬಹುದು. ಜೊತೆಗೆ ವಾಯ್ಸ್ ಕಲ್ಚರ್ ತುಂಬ ಇಂಪಾರ್ಟೆಂಟ್. ಹೇಗೆ ನಾವು ಅದನ್ನು ಟ್ರೈನ್ ಮಾಡ್ತೀವಿ ಅನ್ನೋದು ಸಖತ್ ಇಂಪಾರ್ಟೆಂಟ್. ಇವಾಗ ನನಗೆ ನಮ್ಮ ತಾತ ಯಾವಾಗಲೂ ಒತ್ತು ಕೊಡೋರು, ಸ್ಪಷ್ಟವಾಗಿ ಮಾತಾಡಬೇಕು ಅಂತ. ಮಾತಾಡಿಲ್ಲ ಅಂದರೆ ಸರಿಯಾಗಿ ಬೀಳೋದು ಏಟು. ಚೆನ್ನಾಗಿ ಓದೇ ತಿಂದು ನಾವು ಬೆಳೆದಿರೋದು. ಇವತ್ತಿನ ಮಕ್ಳಿಗೆ ನಾವು ಹೊಡೆಯೋದೇ ಇಲ್ಲ. ನಾನು ಹೊಡೆಯಲ್ಲ, ಸಾಫ್ಟ್ ಪ್ಯಾರೆಂಟಿಂಗ್ ಅಂತೆಲ್ಲ ಅದೊಂದು ಟರ್ಮ್ ಆಗೋಗಿದೆ. ಬಟ್ ನಾನು ಹಂಗಿಲ್ಲ ಬಿಡಿ, ಅದು ಬೇರೆ ಕತೆ. ಹಿಡ್ಕೊಂಡು ಹೊಡೀರಿ ಮಕ್ಕಳನ್ನ ಅಂತಿಲ್ಲ, ಬಟ್ ಗೊತ್ತಿರಬೇಕು ಎಲ್ಲಿ ಹೆಂಗೆ ಮಕ್ಕಳು. ಇವಾಗ ನಾನು ಹೇಳೋದು, ನನ್ನ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿ ಮಾಡಿರೋದು ಬಹುಶಃ ನಮ್ಮ ತಾತನೇ, ಆಯಿತಾ. ಅವರೇ ನನಗೆ ಜಾಸ್ತಿ ಹೊಡೆದಿರೋದು. ಅವ್ರು ಒಂದು ಸಲ ತೊಡೆ ಮೇಲೆ ಹೊಡೆದ್ರೆ 5 ಬೆರಳು ಬಂದ್ಬಿಡೋದು ತೊಡೆ ಮೇಲೆ. ಬಟ್ ಆಮೇಲೆ ಅದು ಪಾಠ ಹೇಳ್ಕೊಡ್ಬೇಕಾದ್ರೆ, ಪಾಠ ಮುಗಿದ್ಮೇಲೆ ಅಯ್ಯೋ ಕಂದ ಅಂದ್ಬಿಟ್ಟು ಎಣ್ಣೆ ಹಚ್ಚೋರಲ್ಲಿ, ಮಸಾಜ್ ಮಾಡೋರು, ಕಾಲೆಲ್ಲ ಹೊತ್ತೋರು, ರಾತ್ರಿ ಮಲಗಬೇಕಾದ್ರೆ ತಲೆಗೆ ಸ್ನಾನ ಮಾಡಿ ಸಾಂಬ್ರಾಣಿ ಹೊಗೆ ಹಾಕಿ ಅದನ್ನು ತಲೆಯೆಲ್ಲ ಒಣಗಿಸೋರು. ನಾನು ಹೇಳೋದು, ಪ್ರೀತಿ ಮಾಡೋಕ್ಕೂ ಗೊತ್ತಿರಬೇಕು, ನಮಗೆ ದಂಡಿಸೋದಕ್ಕೂ ಗೊತ್ತಿರಬೇಕು ಒಂದು. ಆ್ಯಂಡ್ ನಮ್ಮ ವಾಯ್ಸ್ನ ನಾವೇ ರೆಕಾರ್ಡ್ ಮಾಡಿ ಕೇಳಿಸ್ಕೊಳ್ಳೋದು, ಕರೆಕ್ಟಾಗಿದೆಯಾ, ಇನ್ನೂ ಏನು ಇಂಪ್ರೂವ್ ಮಾಡ್ಕೋದು. ಹೇಳ್ತಾರೆ ಗೊತ್ತಾ, ಕನ್ನಡಿ ಮುಂದೆ ನಿಂತು ಮಾತಾಡು ಅಂತ. ಕನ್ನಡಿ ಮುಂದೆ ನಿಂತು ಮಾತಾಡೋದು, ನಮ್ಮ ವಾಯ್ಸ್ನ ನಾವೇ ಕೇಳ್ಕೊಳ್ಳೋದು, ಅಥವಾ ಏನು ನಾನು ಏನು ಕೇಳಿಸ್ಕೊಂಡಿದ್ದೀನಿ ಅದನ್ನು ನಾನು ನನ್ನದೇ ಓನ್ ವೇನಲ್ಲಿ ಒಂದು 100 ವರ್ಡ್ಸಲ್ಲಿ ಬರಿತೀನಿ ಅಂದರೆ ಹೇಗೆ ಬರಿಬಹುದು. ಇದೆಲ್ಲ ಮಾಡಿದಾಗ ಅವ್ರು ಮೀಡಿಯಾದಲ್ಲಿ ಎಲ್ಲಿ ಬೇಕಾದರೂ ಅವರು ದೇ ಕ್ಯಾನ್ ಸರ್ವೈವ್, ಸಸ್ಟೈನ್. ಯಾಕಂದರೆ ಎಲ್ಲ ಕಲ್ತಿರ್ತಾರೆ, ಬರೆಯೋದು ಕಲ್ತಿರ್ತಾರೆ, ಓದೋದು ಗೊತ್ತಿರುತ್ತೆ, ಪರ್ಸೆಪ್ಷನ್ ಕೊಡೋದು ಗೊತ್ತಾಗುತ್ತೆ. ಇವಾಗ ಕಾಲಮಿಸ್ಟ್, ಐ ಮೀನ್
ಎಡಿಟೋರಿಯಲ್ ಓದಿದ್ರೆ ನಾ ಹೇಳೋದು ಸಂಪಾದಕೀಯ ಅದನ್ನು ಓದಿದಾಗ ನನ್ನದೊಂದು ಒಬ್ಬ ಎಡಿಟರು ಒಂದು ಟಾಪಿಕ್ನ ತಗೊಂಡು ಅವರ ಒಂದು ಟೇಕ್ ಕೊಡ್ತಾರೆ ಗೊತ್ತಾ, ಅದನ್ನು ಹೇಗೆ ಕೊಡೋದು ಅಂತ ನಮಗೆ ಗೊತ್ತಾಗುತ್ತೆ. ಯಾರೋ ಒಬ್ಬರು ನನ್ನ ಏನೋ ಕೇಳ್ತಾರೆ ಯಾವುದೋ ಒಂದು ವಿಷಯದ ಬಗ್ಗೆ ಅಂದರೆ ನನ್ನದೊಂದು ಟೇಕ್ ಅಂತ ನಾನು ಹೇಗೆ ಕೊಡಬೇಕಂತ ಗೊತ್ತಾಗುತ್ತೆ. ದಟ್ ವಿಲ್ ಹೆಲ್ಪ್ ಮೀಡಿಯಾದಲ್ಲಿ. ವಾಯ್ಸ್ ನಾನೇ ರೆಕಾರ್ಡ್ ಮಾಡಿ ನಾನೇ ಕೇಳಿಸ್ಕೊಳ್ಳೋದ್ರಿಂದ ನನ್ನ ವಾಯ್ಸ್ ಹೇಗೆ ಸೌಂಡ್ ಆಗ್ತಿದೆ, ಎಫೆಕ್ಟಿವ್ ಆಗಿದೆಯಾ, ಮಾಡ್ಯುಲೇಷನ್ ಚೆನ್ನಾಗಿ ಮಾಡ್ತಿದ್ದೀನಾ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಾ, ಎಲ್ಲ ಗೊತ್ತಾಗುತ್ತೆ. ವಿತ್ ಪ್ರಾಕ್ಟೀಸ್ ಅಲ್ವಾ ನಮ್ಮ ಧ್ವನಿಯನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬೋದು. ಆಬ್ವಿಯಸ್ಲಿ ಇವಾಗ ಎಷ್ಟೋ ಜನಕ್ಕೆ ಬೇಸ್ ಇರಲ್ಲ, ತುಂಬ ಒಂಥರ ನೇಸಲ್ ಇರಬಹುದು ಅಥವಾ ನಾಟ್ ಸೋ ಗ್ರೇಟ್ ವಾಯ್ಸ್, ಬಟ್ ವಿತ್ ಪ್ರಾಕ್ಟೀಸ್. ಯಾಕೆ ಹಿಂದಿನ ಕಾಲದಲ್ಲಿ ಈ ಥಿಯೇಟರ್ ಆರ್ಟಿಸ್ಟ್ಗಳು ಪ್ರಾರಂಭದಲ್ಲಿ ಅವ್ರಿಗೆ ಹಾಗೆ ಇತ್ತಾ? ಇಲ್ಲ, ಕಲ್ಚರ್ ಹಂಗೆ ಆಗೋದಂದರೆ ಅವರು ಅವಾಗ ಮೈಕ್ ಇರ್ತಾ ಇರಲಿಲ್ಲ. ಸ್ಟೇಜ್ ಮೇಲೆ ನಿಂತು ಎಷ್ಟು ಜೋರಾಗಿ ಹಾಡುಗಳು ಹೇಳೋದು, ಮಾತಾಡೋದು, ಡೈಲಾಗ್ಸ್ ಅದೆಲ್ಲ ಹೇಳಿ 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 ವಾಯ್ಸ್ ಟ್ರೈನ್ ಆಗಿಬಿಡುತ್ತೆ. ನೀವು ಏನಾದ್ರು ಟ್ರೈನ್ ಮಾಡಿದ್ರೆ ನಿಮ್ಮ ವಾಯ್ಸ್ ಮುಂಚೆಯಿಂದಲೇ ಇದೇ ಥರ ಇದ್ದಿದ್ದ? ವಾಯ್ಸ್ ಅಂದರೆ ನಾನು ಹಳೆಯ ಲಿಂಕ್ಸ್ ಯಾವ್ದಾದ್ರು ಕೇಳಿಸ್ಕೊಂಡಾಗ ನನಗನ್ಸುತ್ತೆ ತುಂಬ ಪೀಚ್ ಆಗಿತ್ತು ಅವಾಗ ಅಂತ. ವಿತ್ ಏಜ್ ವಿತ್ ಇದು ಖಂಡಿತ ಇಂಪ್ರೂವ್ ಆಗುತ್ತೆ. ಹಳೆಯದು ನಮಗೆ ಕೇಳೋಕ್ಕಾಗಲ್ಲ, ಹಿಂಗೆ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ವಿತ್ ಇದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ 10 ವರ್ಷಗಳ ಕಾಲ. ಸೊ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ತಿದ್ದೆ. ಸುಮ್ಮನೆ ಎಲ್ಲ ಏನಂತಾರದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಿದ್ದೆ. ಎಲ್ಲ ಮಾಡು, ಎಲ್ಲ ಕಲಿ, ಓದು, ಬರೀ. ಇದು ನ್ಯೂಸ್ ಪೇಪರ್ಸ್ಗೆ ಆರ್ಟಿಕಲ್ಸ್ ಅಂದ್ರೆ ನಾವು ಬರ್ದು ಹಾಕಿದ್ರೆ ಅದು ಸೆಲೆಕ್ಟ್ ಆಗಿ ಪಬ್ಲಿಷ್ ಆಗಿ ದುಡ್ಡು ಕೊಡೋರು ಗೊತ್ತಾ? 150 ರುಪೀಸು. ಹಾ ಹೌದು, 150 ರುಪೀಸು ತಗೊಂಡ್ಬಂದಿದ್ದೆ. ಅದನ್ನ ತಗೊಂಡೇ ಹೋಗಿಲ್ಲ, ಅಂದ್ರೆ ಮೆಮೊರೀಸ್ ಅಂತ ಹೇಳ್ಬಿಟ್ಟು ಹಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 150 ಆರ್ಟಿಕಲ್ ಹಂಗೆ ಇದೆ ನನ್ನ ಹತ್ರ. ಅದು ಯಾವುದು ಚೆಕ್. ಓ ಹೌದಾ, ಅಯ್ಯೋ ದೇವ್ರೆ. ಓಕೆ ಓಕೆ. ಸೊ ಹಾಗೆ. ಆ್ಯಂಡ್ ರೇಡಿಯೋಗೂ ನಾನು ಫಸ್ಟ್ ಲಿಸ್ನರ್ ಆಗಿದ್ದಿದ್ದು, ಎಲ್ಲ ರೇಡಿಯೋ ಸ್ಟೇಷನ್ಗೂ ಲಿಸ್ನರು. ಸೊ ಎಲ್ಲ ಮಾಡಬೇಕು, ಒಂದೇ ಮಾಡ್ತೀನಿ ಅಂದರೆ ಆಗಲ್ಲ. ಹಾಗೆ ಎಲ್ಲ ಮಾಡಿದ್ರೆ ಅದೇ ಒಂದು ಯುನೋ ಬೆಸ್ಟ್ ಪಾಸಿಬಲ್ ಅಡ್ವೈಸ್ ಇಸ್ ದಟ್ ಎಲ್ಲದನ್ನೂ ಕಲೀರಿ, ಎಲ್ಲದನ್ನು ಸೇರಿ ನೀವೊಂದನ್ನ ಇಂಪ್ಲಿಮೆಂಟ್ ಮಾಡಿದಾಗ. ಇವಾಗ ರಾಜಮೌಳಿ ಸರ್ ಬಗ್ಗೆ ಹೇಳ್ತಾ ಇರ್ತಾರಲ್ಲ, ಅವ್ರ ಜೊತೆ ವರ್ಕ್ ಮಾಡೋರು, ಇವರೊಬ್ಬರು ಮಾತ್ರನೇ ಆ್ಯಸ್ ಎ ಡಿರೆಕ್ಟರ್ ಆ್ಯಕ್ಟ್ ಸಹ ಮಾಡಿ ತೋರಿಸ್ತಾರೆ ನಮಗೆ. ಹೌದು. ಸೊ ಅವಾಗ ಹೇಳೋದು ಈಸಿ ಅಲ್ವಾ? ಅಂದರೆ ಇವ್ರೇನು ಹೇಳ್ಬಿಡ್ತಾರೆ ಆ್ಯಕ್ಟ್ ಮಾಡಿ, ನಮಗೆ ತಾನು ಗೊತ್ತು ಅಂತ ಯಾರೂ ಹೇಳಲ್ಲ ಅವಾಗ ಡಿರೆಕ್ಟರ್ ಆ್ಯಕ್ಟು ಮಾಡಿ ತೋರಿಸಿದಾಗ. ಹೌದು ಅಲ್ವಾ? ಸೊ ಅವ್ರಿಗೆ ಗೊತ್ತು ಇವರಿಂದ ಏನು ತೆಗಿಬೇಕು ಅಂತ. ಅದನ್ನು ಅವರು ಮಾಡಿ ತೋರಿಸಿದಾಗ ಇವ್ರು ಏನೂ ರೀಸನ್ ಕೊಡೋಂಗಿಲ್ಲ. ಸೊ ಅದನ್ನು ಕೇಳಿದಾಗ್ಲೂ ನಾನು ಅನ್ಕೊಂಡೆ, ಹೌದಲ್ವಾ, ಕರೆಕ್ಟ್. ನಮಗೆಲ್ಲ ಗೊತ್ತಿರ್ಬೇಕು. ಇವಾಗ ಎಡಿಟಿಂಗ್ ನನಗೆ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ರು, ಏನು ಇನ್ಶಾರ್ಟಲ್ಲಿ ಅಥವಾ ರೀಲ್ಸ್ಗೆ ಮಾಡೋದು ಬೇರೆ, ಪ್ರೊಫೆಷ್ನಲ್ ಎಡಿಟಿಂಗ್ ಅಂತ ನಂಗೆ ಗೊತ್ತಿಲ್ಲದೆ ಇದ್ರು, ಎಡಿಟಿಂಗ್ ನಾಲೆಜ್ ಇರೋದ್ರಿಂದ ನಾನು ಎಡಿಟರ್ ಕೈಲಿ ಕೆಲಸ ತೆಗಿಸ್ಬೇಕು ಅಂದ್ರೆ ನನಗೆ ಗೊತ್ತಿರಬೇಕು. ಡೆಫಿನೆಟ್ಲಿ ಇಲ್ಲಿ ಟ್ರಾನ್ಸಿಷನ್ ಹಾಕಿ, ಫೇಡ್ ಇನ್ ಹಾಕಿ, ಫೇಡ್ ಔಟ್ ಹಾಕಿ, ಇಲ್ಲಿ ಕಟ್ಸ್ ಶಾರ್ಪ್ ಆಗಿದೆ, ಇಲ್ಲಿ ಒಳ್ಳೆ ವಿಜುವಲ್ ಬಂದಿಲ್ಲ, ಪಿಕ್ಸಲೇಟ್ ಆಗಿದೆ, ಅದೆಲ್ಲ ನಿಮಗೆ ನಾಲೆಜ್ ಇದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನಾಲೆಜ್ ಇಸ್ ಇಂಪಾರ್ಟೆಂಟ್. ಹೌದು. ಒಂದಿನಕ್ಕೆ ಎಷ್ಟು ವಿಡಿಯೋಸ್ ಆಗ್ತಿದ್ದೀರಾ? ಒಂದೊಂದು ದಿನ ಒಂದೇ ಇರುತ್ತೆ, ಒಂದೊಂದು ದಿನ 2-3 ಇರುತ್ತೆ. ಡಿಪೆಂಡ್ಸ್. ಅಂದರೆ ನಾನು ಹೇಳಿದಲ್ಲ, ಡಾಕ್ಟರ್ಸ್ ರಿಲೇಟೆಡ್ ಕೊಲಾಬ್ರೇಷನ್ ಅಲ್ಲಿ ಹಾಕ್ತಾ ಇರ್ತೀನಿ. ವಾರಕ್ಕೆ ಆ ಥರ ಒಂದು 2-3 ದಿನ ಇರುತ್ತೆ. ಬಟ್ ಮೋಸ್ಟ್ಲಿ ಒಂದು ವಿಡಿಯೋ ಅಂತೂ ಇದ್ದೇ ಇರುತ್ತೆ, ರೀಲ್ ಅಂತ. ಕ್ಯಾಮ್ರಾ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಪರ್ಚೇಸ್ ಮಾಡಿದ್ರಾ? ರೆಂಟ್ ಕ್ಯಾಮ್ರಾ ಎಲ್ಲ ರೆಂಟಲ್ಲೇ ತಗೊಳ್ಳೋದು. ಕ್ಯಾನನ್ನು ತಗೋತೀವಿ, ಸೋನಿನೂ ತಗೋತೀವಿ. ರೆಂಟ್ ಬೇಸಿಸ್ ಅಲ್ಲೇ ಮಾಡಬಹುದು. ಅಂದ್ರೆ ಅದೇನಾಗುತ್ತೆ ಗೊತ್ತಾ, ನಾವು ಯಾವುದೇ ಪರ್ಚೇಸ್ ಮಾಡಿದ್ರು ಸ್ವಲ್ಪ ದಿನಕ್ಕೆ ಅಪ್ಗ್ರೇಡ್ ಆಗ್ಬಿಡುತ್ತೆ ಕ್ಯಾಮ್ರಾ. ಸೊ ನಾ ಹೇಳೋದು, ಇವಾಗ ಯಾರೋ ಒಬ್ಬರಿಗೆ ಅಪ್ಗ್ರೇಡೆಡೇ ಬೇಕು ಅಂದ್ರೆ ಅದನ್ನೇ ರೆಂಟಲ್ಲಿ ತಗೋಬೋದಲ್ಲ. ಇವಾಗ ಯಾರೋ ಸೋನಿ ಬೇಕು ಅಂತ ಅಂತಾರೆ, ನಮ್ಮ ಹತ್ರ ಕ್ಯಾನನ್ ಇತ್ತು, ಸೋನಿ ಎನಿವೇ ರೆಂಟ್ ಮಾಡ್ಬೇಕು. ಅವಾಗ ನಾವು ಸೋನಿ ಬೇಕು ಅಂತ ಇದ್ರು, ನಮಗೆ ಈ ತರ ಕ್ಲಾರಿಟಿ ಬೇಕು ಅಂತಂದಾಗ ಮೇ ಬಿ ಇನ್ನೂ ಬೆಟರ್ ಇದಕ್ಕೆ ಹೋಗ್ತೀವಿ ಅಂತ ಅವಾಗ ರೆಂಟೇ ಮಾಡಬೇಕು. ಹೈ ಬಜೆಟ್ ಇದ್ದಾಗ ಹೈ ಬಜೆಟ್ ಕ್ಯಾಮ್ರಾ ರೆಂಟ್ ಮಾಡೋದು, ಲೋ ಬಜೆಟ್ ಇದ್ದಾಗ ಲೋ ಬಜೆಟ್ ಕ್ಯಾಮ್ರಾ ರೆಂಟ್ ಮಾಡೋದು. ಹೈ ಬಜೆಟ್ ಕ್ಯಾಮ್ರಾ ರೆಂಟ್ ಅಂತ ಹೇಳಿದ್ರೆ ಎಷ್ಟಿರುತ್ತೆ? ಅದು ಎಲ್ಲ ನನ್ನ ಹಸ್ಬೆಂಡೇ ಮ್ಯಾನೇಜ್ ಮಾಡೋದು. ಬಿಕಾಸ್ ನಾವು ತಿಂಗಳಿಗೊಂದು 5-6 ಸಲ ಅಂತೂ ವಿ ರೆಂಟ್. ಅಂಡ್ ಅದೆಲ್ಲ ತಿಂಗಳಲ್ಲಿ ಒಂದ್ಸಲ ಇರುತ್ತೆ ಪೇಮೆಂಟ್. ಈವನ್ ಸಿಟಿಂಗ್ ಇಂಟರ್ವ್ಯೂಗೆ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿದೆ ಬೇಕಾಗಿರುತ್ತೆ, ತುಂಬಾ ಹೈ ಬಜೆಟ್ ಕ್ಯಾಮ್ರಾನೇ ಬೇಕಾಗಿರುತ್ತೆ, ಸೋನಿನೇ ಬೇಕಾಗಿರುತ್ತೆ. ಕೆನಾನ್ಗಿಂತ ಸೋನಿನೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು. ಅದರಲ್ಲೂ ಕೂಡ ಬ್ರ್ಯಾಂಡ್ ಅಂತ ಬಂದಾಗ ಅವ್ರು ರೆಕಮೆಂಡ್ ಮಾಡಿದ್ದೆ ಸೋನಿ. ಅದ್ರಲ್ಲಿ ನೆಟ್ಫ್ಲಿಕ್ಸ್ ಕ್ಯಾಮ್ರಾನು ಕೂಡ ರೆಫರ್ ಮಾಡ್ತಾರೆ. ಡ್ಯುಯಲ್ ಕ್ಯಾಮ್ರಾ, ಮೈಕು, ಶೂಟ್ ಮಾಡೋದಕ್ಕೆ ಜಾಗ. ನಾನು ಅದೇ ಹೇಳಿದ್ನಲ್ಲ, ಇಷ್ಟೆಲ್ಲ ಮಾಡಿ ಅವ್ರು 200 ವ್ಯೂ ಕೊಟ್ರೆ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ.
ಯಾಕಂದರೆ ಯಾವತ್ತೂ ಅಷ್ಟೇ ನಾವು ವ್ಯೂಸ್ಗಳನ್ನು ಮತ್ತು ದುಡ್ಡನ್ನು ಮೈಂಡಲ್ಲಿ ಇಟ್ಕೊಂಡು ಏನೂ ಮಾಡಬಾರ್ದು. ನಾ ಹೇಳಿದ್ರೆ ಕೆಲಸ ಮಾಡ್ತಾರಣ ಬೈ ಪ್ರಾಡಕ್ಟ್ ಆಗೋದೆಲ್ಲ ಬರುತ್ತೆ ಅಂತ ಬಿಟ್ಬಿಟ್ಟಿದ್ದೀನಿ ಇವಾಗ. ಓಕೆ, ನಾವು ವ್ಯೂಸ್ ನೋಡಿಲ್ಲ ಅಂದ್ರೂ ಕೂಡ ಬ್ರ್ಯಾಂಡ್ ಅವ್ರು ಬಂದಾಗ ವ್ಯೂಸ್ ಡೆಫಿನೆಟ್ಲಿ ನೋಡ್ತಾರೆ. ನೆಕ್ಸ್ಟ್ ನಿಮಗೆ ಡಿಮ್ಯಾಂಡ್ ಮಾಡಬೇಕು, ನಿಮಗೆ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದಾಗ ವ್ಯೂಸ್ ತಂದ್ಕೊಟ್ಟಿಲ್ಲ, ಅದು ಆರ್ಗ್ಯಾನಿಕ್ ಆಗಿ ಆಗೇ ಆಗುತ್ತೆ ಬಿಕಾಸ್ ಆಫ್ ಸೌಜನ್ಯ. ಥ್ಯಾಂಕ್ ಯು, ಸೋ ಸ್ವೀಟ್. ಬಟ್ ಇದು ಅದೇ ಹೆಲ್ತ್ಗೆ ಅನ್ವಯ, ಹೆಲ್ತ್ ವಿಡಿಯೋಸ್ಗಳಿಗೆ ಅನ್ವಯ. ಆ್ಯಂಡ್ ಯೂಟ್ಯೂಬಲ್ಲಿ ಇನ್ಸ್ಟಾಲ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ನಮ್ಮಲ್ಲಿ ಇನ್ನೂ ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ ಅಷ್ಟೊಂದು ಕನ್ಸ್ಯೂಮ್ ಮಾಡಲ್ಲ. ಪ್ರಪಂಚದ ಬೇರೆ ಭಾಗದಲ್ಲಿ ಕನ್ಸ್ಯೂಮ್ ಮಾಡೋಷ್ಟು ಅಷ್ಟಿಲ್ಲ. ಬಟ್ ಖಂಡಿತ ಡ್ಯಾನ್ಸ್ ನೋಡ್ತಾ ಕಾಮಿಡಿ, ಡಬಲ್ ಎಕ್ಸಾಕ್ಟ್ಲಿ. ಆಮೇಲೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಥಂಬ್ನೇಲ್ ಆಲ್ಸೋ ಅಲ್ವಾ. ಒಂಥರ ಕ್ಲಿಕ್ ಬೇಟ್, ನಾನು ಇದು ಕ್ಲಿಕ್ ಮಾಡಬೇಕು ಅನ್ನೋ ಥರದ ಲೈನ್ ಹಾಕಿದ್ರೆ ನೋಡ್ತಾರೆ. ಹೆಲ್ತ್ ನೀವು ಆ ಥರದ್ದು ಏನು ಹಾಕ್ತೀರಾ ಕಾಂಟ್ರವರ್ಷಿಯಲ್ ಆಗಿ? ಸಿಂಪಲ್ ಆಗಿ ಏನಿದೆ ಅದನ್ನೇ ಹಾಕಬೇಕು. ಲೈಕ್ ತಮ್ನೇಲ್ ಅನ್ನೋದಕ್ಕಿಂತ ಅಲ್ಲಿ ಏನಿರುತ್ತೆ ವಿಷಯಗಳನ್ನ ಅದನ್ನೇ ಹಾಕಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಯೂವರ್ಸ್ ಬರಲ್ಲ. ಫೇಕ್ ಈ ವಿಡಿಯೋದಲ್ಲಿ ಕಂಟೆಂಟ್ ಎಲ್ಲ ಅದನ್ನ ತಮ್ನೇಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಜೆನ್ಯೂನ್ ಆಡಿಯನ್ಸ್ ತಗೋಬೇಕು ಅಂತ ಹೇಳಿದ್ರೆ ವ್ಯೂಸ್ ಕಡಿಮೆ ಆದ್ರೂ ಪರವಾಗಿಲ್ಲ, ಆಸ್ ಇಟ್ ಈಸ್ ಅಲ್ಲಿ ವಿಡಿಯೋದಲ್ಲಿ ಏನಿರುತ್ತೆ ಅದೇ ರಿಲೇಟೆಡ್ ತಮ್ನೇಲ್ ಕೊಡ್ಬೇಕು. ನಾನು ಅರ್ಥ ಮಾಡ್ಕೊಂಡು ಇದ್ ಮಾಡ್ತಾರೆ ಅಂತ ಹೇಳಿ ಜನ ನಮ್ಗಿಂತ ನಾಲೆಡ್ಜ್ ಇದ್ದಾರೆ, ನಾವು ಮಾಡುವಂತ ಸರಿ ತಪ್ಪುಗಳನ್ನ ತಿದ್ದಿ ಹೇಳ್ತಾರೆ. ಹೌದು 12 ವರ್ಷದಲ್ಲಿ ರೇಡಿಯೋ ಜಾಕಿಲಿ ನಿಮ್ಗೆ ಮೂಡ್ ಸ್ವಿಂಗ್ ನೀವು ಹೇಳಿದ್ರಿ, ಇದು ಅದೇ ಲಾಸ್ಟಲ್ಲೇ ಹಂಗಾಯ್ತು ಅಂತ. ಅದಕ್ಕೂ ಮುಂಚೆ ಕೆಲವೊಂದು ಮನೇಲೂ ಕೂಡ ಏನೋ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅಂಥ ಟೈಮಲ್ಲೂ ಹೋಗಿ ನೀವು ಹ್ಯಾಪಿ ಮೂಮೆಂಟಲ್ಲಿ ಮಾತಾಡಬೇಕಾಗುತ್ತೆ. ಆ ಥರ ನಿಮಗೆ ತೀರಾ ಕಷ್ಟ ಆಗಿದ್ದೇನಾದರೂ ಇದೆಯಾ? ಅಷ್ಟೊಂದೇನಿಲ್ಲ, ಆ ಥರದ್ದೇನೂ ಇಲ್ಲ. ಬಟ್ ಏನೋ ಅಕೇಶ್ನಲಿ 1-2 ದಿನ ಅಂಥದ್ದೇನಿಲ್ಲ. ಅಂದರೆ ಏನೋ ಗೊತ್ತಾ, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ನೀವು ನಿಮ್ಮನ್ನ ನೋಡಿದ್ರೆ ಸ್ಟ್ರಾಂಗ್ ಅನಿಸುತ್ತೆ ಅಂತ. ದಟ್ ಐ ರಿಯಲಿ ಆಮ್ ವೆರಿ ವೆರಿ ಸ್ಟ್ರಾಂಗ್. ಯಾಕಂದರೆ ಬಹಳ ಸುಲಭದ್ದೇನಾಗಿರಲಿಲ್ಲ ಲೈಫ್. ಹಾಗಂತ ಏನು ತುಂಬ ಕಷ್ಟಪಟ್ಟೆ ನಾನು ಬೀದಿ ದೀಪದ ಕೆಳಗೆ ಓದ್ದೆ ಅಂತ ಹೇಳ್ತಾ ಇಲ್ಲ. ಅವ್ರವ್ರ ಸ್ಟ್ರಗಲ್ಸ್ ಅವ್ರವ್ರಿಗೆ ಅಂತಾರಲ್ಲ, ಆ ಥರ ನನ್ನ ಓನ್ ಸ್ಟ್ರಗಲ್ಸ್ ನನಗಿತ್ತು. ಬಟ್ ಯಾವಾಗಲೂ ನಾನು ನಂಬಿರೋದು ಒಂದೇನೆ, ದೇವ್ರಿದ್ದಾನೆ. ನಾನು ಒಳ್ಳೇದು ಮಾಡ್ತಾಯಿದ್ರೆ ಅವ್ನು ನನ್ನ ಕಾಪಾಡ್ತಾನೆ. ಒಳ್ಳೆಯವ್ರನ್ನ ಯಾವತ್ತೂ ದೇವ್ರ ಪರೀಕ್ಷೆ ಮಾಡಿದ್ರು ಕೈ ಬಿಡಲ್ಲ. ರಜನಿಕಾಂತ್ ಅವ್ರ ಡೈಲಾಗ್ ಇದೆ ಇದು, ಒಳ್ಳೆಯವ್ರನ್ನ ದೇವ್ರ ಪರೀಕ್ಷೆ ಮಾಡ್ತಾನಂತೆ ಆದರೆ ಕೈ ಬಿಡಲ್ವಂತೆ. ಸೊ ಕೆಲವು ಸಿನಿಮಾದಲ್ಲಿ ಹೇಳಿರೋ ಡೈಲಾಗೇ ಆದರೂ ನನಗೆ ಬಹಳ ಇನ್ಸ್ಪೈರಿಂಗ್ ಅಂತ ಅನ್ಸಿದ್ರೆ ನಾನು ಅದನ್ನು ತೊಗೋತೀನಿ. ನಾನೊಬ್ರು ಒಳ್ಳೇದೇ ಬಯಸಿದ್ರೆ, ನಾನು ಒಳ್ಳೇದೇ ಮಾಡಿದ್ರೆ, ನೀವು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ನಾನಿದ್ರೆ, ಮಿಕ್ಕಿದ್ದೆಲ್ಲ ಅವನಿಗೆ ಬಿಟ್ಟಿದ್ದು. ಆ್ಯಂಡ್ ನಾವೆಲ್ಲ ಇಲ್ಲಿ ನಮ್ಮ ಪಾತ್ರಗಳನ್ನು ಪ್ಲೇ ಮಾಡ್ತಾ ಇದ್ದೀವಿ. ವಾಟ್ ಎವರ್ ಇಸ್ ಆಲ್ರೆಡಿ ಡೆಸ್ಟಿನ್ಡ್ ಅದನ್ನು ಪ್ಲೇ ಮಾಡ್ತಿದ್ದೀವಿ. ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು, ಮಾಡಿಕೊಂಡ್ರು ಅದು ಕಂಟಿನ್ಯೂ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಸೊ ಅಫ್ಕೋರ್ಸ್ ಬೇಜಾರಿನ ದಿನಗಳಲ್ಲೂ RJC ವಿ ಆರ್ ವೆರಿ ಬ್ಲೆಸ್ಡ್ ದಟ್ ವೇ, ಅಥವಾ ಅದು ಗಿಫ್ಟೆಡ್ ಟ್ಯಾಲೆಂಟಾ ಗೊತ್ತಿಲ್ಲ. ಎಂಥ ಬೇಜಾರಿದ್ರು ಮೈಕ್ ಆನ್ ಮಾಡಿದ ತಕ್ಷಣ ನಿಜವಾಗ್ಲೂ ಬೇಜಾರು ಹೊಟ್ಟೋಗುತ್ತೆ. ಅದು ನಾವು ಕೆಲವೊಂದನ್ನು ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಮೈಕ್ ಆನ್ ಮಾಡೋವರೆಗೂ ಒಂದು ಪ್ರಪಂಚ, ಮೈಕ್ ಆನ್ ಮಾಡಿದ್ಮೇಲೆ ಬೇರೆಯೇ ಪ್ರಪಂಚ. ಬಿಕಾಸ್ ನಿಮಗೆ ಗೊತ್ತು ಎಷ್ಟೆಷ್ಟೋ ಜನ ಎಂತೆಂಥದ್ದೋ ಬೇಜಾರಲ್ಲಿ, ಖುಷಿಯಲ್ಲಿ, ಸಾಕಷ್ಟು ಮೂಡ್ಸ್ಗಳ ಮಧ್ಯೆ ನಮ್ಮ ಶೋನ ಕೇಳ್ತಾ ಇರ್ತಾರೆ ಅಂತ. ಆ್ಯಂಡ್ ದೇ ವಿಲ್ ಕನೆಕ್ಟ್. ಕೌಂಟ್ ಮಾಡಿದ್ರೆ ಎಷ್ಟು ಜನನ ಜೊತೆ ಮಾತಾಡಿದ್ದೀನಿ ಅಂತ ಲೈವ್ ಅಲ್ಲಿ? ಇಲ್ಲ, ಎಷ್ಟು ವರ್ಷದಲ್ಲಿ ಸಾವಿರಾರು ಜನರ ಹತ್ರ ಮಾತಾಡಿದ್ದೀನಿ. ಲಕ್ಷ ದಾಟಿದೆ ಅಲ್ಲ? ದಾಟಿರಬಹುದು. ಬಿಕಾಸ್ ಎಷ್ಟೆಷ್ಟೋ ದಿನ ಒಂದೊಂದು ಶೋನಲ್ಲೇ 30-40 ಜನ ಜೊತೆ ಒಂದೊಂದು ದಿನದಲ್ಲೇ ಮಾತಾಡ್ತಿದ್ದೆ. ಆಮೇಲೆ ನಾವು ಏನು ಹೇಳಿದ್ರು ಜನ ರೆಸ್ಪಾಂಡ್ ಮಾಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮಗಳನ್ನ ಮಾತಾಡಿಸಿ ನಾನು ಅವಳು ಗೊತ್ತಿಲ್ದಂಗೆ ರೆಕಾರ್ಡ್ ಮಾಡ್ಕೋತಿದ್ದೆ. ಅದನ್ನ ರೆಕಾರ್ಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಪ್ರತಿದಿನ ಬೆಳಗ್ಗೆ ಶೋನಲ್ಲಿ ಅವಳ ಮಾತಿಂದನೇ ಸ್ಟಾರ್ಟು. ಬಿಕಾಸ್ 2-3 ವರ್ಷದ ಮಕ್ಕಳು ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ. ಅದು ನಮ್ಮ ಮಗುನೇ ಅಂತಲ್ಲ, ಯಾರದೇ ಕೇಳಿದ್ರು ನಮಗೊಂದು ಖುಷಿ ಇರುತ್ತೆ. ಅದನ್ನು ಪ್ಲೇ ಮಾಡ್ತಿದ್ದೆ. ಜನ ದೇ ಯೂಸ್ ಟು ರಿಲೇಟ್. ಒಂದು ಸಲ ಅಂತೂ ಸುಧಾರಾಣಿ ಮೇಡಮ್ ಕಾಲ್ ಮಾಡಿದ್ರು. ಅವ್ರು ಅದೇ ಅಂದರು, ನಾನು ನನ್ನ ಮಗಳ ಈ ಡೇಸ್ನ ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಅನ್ನಿಸ್ತಿದೆ. ಬಿಕಾಸ್ ಅವಾಗ ಅವರು ಪೀಕ್ ಆಫ್ ಅವರ್ ಕರಿಯರಲ್ಲಿ, ಕೆಲಸದಲ್ಲಿ, ಅದ್ರ ಮಧ್ಯೆ ಎಲ್ಲ ಇದ್ದಾಗ ನನಗದೆಲ್ಲ ನೆನಪಾಯ್ತು ಸೌಜನ್ಯ ಅಂತ. ಅಂದರೆ ಈ ಥರದ ಚಿಕ್ಕ ಚಿಕ್ಕ ಗ್ರ್ಯಾಟಿಫಿಕೇಶನ್. ಇವಾಗ ಸುಧಾಮೂರ್ತಿ ಮೇಡಮ್ನ ಮೀಟ್ ಮಾಡೋದಕ್ಕೆ ಹೋದಾಗ ಅವರು ಬೆಳಗಿನ ಕಾರ್ಯಕ್ರಮ ಕೇಳ್ತೀನಿ ಶುಭೋದಯ ಅಂತ ಅಂದರು. ಇವೆಲ್ಲ ನಮಗೆ ಒಂಥರ ಖುಷಿ ಕೊಡೋ, ಇವ್ರು ಕೇಳ್ತಾರಾ ಅಂತ ಗೊತ್ತಿರಲ್ಲ. ಅದು ಗೊತ್ತಾದ್ಮೇಲೆ ನೀವು ಮಾತಾಡೋವಾಗೆಲ್ಲ ಯಾರು ಕೇಳ್ತಿದಾರೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಬೇಕು ಅನ್ನೋದು ಬಂದಿರುತ್ತೆ. SPB ಸರು ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಏರ್ಪೋರ್ಟಿಂದ ನಾನು ವಾಪಸ್ ನನ್ನ ರೂಮ್ಗೆ ಅಥವಾ ಅವ್ರು ಎಲ್ಲಿ ಉಳ್ಕೋತಾರೋ ಅಲ್ಲಿ ಟ್ರಾವೆಲ್ ಮಾಡೋವಾಗ ನಾನು ಕೇಳಿದ್ದೀನಿ ಶೋನ. ಅವ್ರು ಒಂದ್ಸಲ ಒಂದು ಅವರ ಕಡೆಯಿಂದ ಒಂದು ಸನ್ಮಾನ ಸಹ ಸಿಕ್ತು. ಅಷ್ಟು ದೊಡ್ಡೋಳು ಅಲ್ವೇ ಅಲ್ಲ ನಾನು, ಬಟ್ ಅವರು ನನಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಕೇಶನ್ನ ಕ್ರಿಯೇಟ್ ಮಾಡಿ ಅದನ್ನು ಮಾಡಿಕೊಟ್ಟಿದ್ದೂ. ಇಲ್ಲಿ ಮುಕ್ತಿನಾಗ ದೇವಸ್ಥಾನ ಇದೆ ಗೊತ್ತಾ, ಅದರ ಫೌಂಡರ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅವರು ಪಾಪ ಒಂದು ಈವೆಂಟ್ನ ಮಾಡೋವಾಗ ಬನ್ನಿ ನಿಮಗೆ SPB ಸರ್, ನಾನು ಸಾರ್ ಅಂತ ಹೋಗಿ. ಅಂದರೆ ಅವೆಲ್ಲ ಇವಾಗ ಎಂಥ ಬ್ಯೂಟಿಫುಲ್ ಮೆಮೊರೀಸ್. ನಮಗೆ ಬೇಕು ಅಂದರೂ ಅದನ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಸೊ ಹೀಗೆ
ಯಾರಾದರೂ ಸಿಕ್ಕಾಗ ಮಾಡಿದಾಗ ನಾನು ಕೇಳ್ತೀನಿ. ಆಮೇಲೆ ಒಂದು ಎರಡು ಮೂರು ಸಲ ಅಲ್ಲ, ಬೇಜಾನ್ ಸಲ ಪುನೀತ್ ಸರ್ ಶೋಗೆ ಕಾಲ್ ಮಾಡಿ, ಸೌಜನ್ಯ ಐಮ್ ಲಿಸ್ನಿಂಗ್ ಟು ಯು, ಜಿಮ್ಮಿಂದ ಬರ್ತಾ ಕೇಳ್ತಾ ಇದ್ದೀನಿ ಸರ್, ಹಾಗೆ ಕ್ವಿಕ್ಕಾಗಿ ನಿಮ್ಮನ್ನ ಮಾತಾಡಿಸ್ಲೇಬೇಕು, ನಾನು ರೇಡಿಯೋದಲ್ಲಿ ಕಾಲ್ ಮಾಡಿಬಿಡ್ತೀನಿ ಸರ್. ಹೌದಾ, ಸರಿ ಅವ್ರನ್ನ ಆನ್ಲೈನ್ ಹಾಕಿ ಮತ್ತು ಅವ್ರಿಗೊಂದು ಹಾರ್ಟ್ ಡೆಡಿಕೇಟ್ ಮಾಡಿ, ಇವೆಲ್ಲ ನಾನು ಮರೆಯೋಕ್ಕೆ ಆಗಲ್ಲ. ಒಂದ್ಸಲ ನಾನು ಅದೇ ಹೇಳ್ತೀನಿ, ಶೋ ಹೋಸ್ಟ್ ಮಾಡ್ತಿದ್ದೆ, ಫೋನ್ ಹಿಂಗೆ ಇತ್ತು, ನೋಡ್ತೀನಿ ಪುನೀತ್ ರಾಜ್ಕುಮಾರ್ ಕಾಲಿಂಗ್ ಅಂತ ನಾನು ಫೋನ್ ಕೈಗೆ ಎತ್ಕೊಂಡವಳು ಡ್ರಾಪ್, ಇವ್ರು ಯಾಕೆ ಸಡನ್ನಾಗಿ ನಂಗೆ ಕಾಲ್ ಮಾಡ್ತಿದ್ದಾರೆ, ಅಥವಾ ಯಾರು ಇವಾಗ ಸೆಲೆಬ್ಸ್ ಎಲ್ಲ ನಂಬರ್ಸ್ ಚೇಂಜ್ ಮಾಡ್ತಿರ್ತಾರೆ, ಹೌದು, ಯಾರ ಕೈಗೂ ಹೋಗಿ ಆ ನಂಬರಿಂದ ಏನಾರು ಬರ್ತಿದ್ಯಾ ಅಂತ ಪಿಕ್ ಮಾಡಿದ್ರೆ, ಸೌಜನ್ಯ ಒಂದು ವಿಡಿಯೋ ನೋಡಿದೆ, ನನ್ನ ಮಕ್ಕಳು ಯುವರತ್ನ ನೋಡ್ಕೊಂಬಂದು ಅದ್ರ ಬಗ್ಗೆ ಎಲ್ಲ ಹೇಳಿದರು, ಯುವ ಹಾಡೆಲ್ಲ, ಮಾತಾಡ್ಬೋದಾ ನಿಮ್ಮ ಮಕ್ಳ ಹತ್ರ? ಹಿ ನೀಡ್ ನಾಟ್ ಡೂ ದಟ್. ಅವ್ರು ಇರೋ ಲೆವೆಲ್ಗೆ ಅವ್ರು ಯಾವುದೋ ವಿಡಿಯೋ ನೋಡಿ ಕಾಲ್ ಮಾಡಿ ಅಷ್ಟೆಲ್ಲ ಮಾಡಬೇಕಾಗಿಲ್ಲ. ನಾನು ಶ್ಯೂರ್ ಸರ್, ಮನೆಗೆ ಹೋಗಿದ ತಕ್ಷಣ ಮಾಡಿಸ್ತೀನಿ. ಮನೆಗೆ ಹೋದ್ಮೇಲೆ ಈ ಟೈಮಲ್ಲಿ ಹೆಂಗೆ ಮಾಡೋದು ಅಂತ ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಡೇ ವಾಸ್ ಅ ಸಂಡೇ, ಅವರೇ ವಿಡಿಯೋ ಕಾಲ್ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅದು ಮಿಸ್ ಆಗೋಯ್ತು. ಆಮೇಲೆ ಮತ್ತೆ ಮಿಸ್ ಮಾಡಿಬಿಟ್ಟಿದ್ದೀನಲ್ಲ ಇವ್ರ ಕಾಲು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಮಾಡಿ, ಅದು ಇವಾಗಲೂ ಯೂಟ್ಯೂಬಲ್ಲಿ ಸಿಗುತ್ತೆ ಆಯಿತಾ. ನಾನು ಇನ್ಸ್ಟಾಲೇನೋ ಅಪ್ಲೋಡ್ ಮಾಡಿದ್ದನ್ನು ಸುಮಾರಷ್ಟು ಚಾನಲ್ಸ್ ಅವ್ರು ತೊಗೊಂಡು ಅವ್ರು ಹಾಕಿದ್ರು. ಪುನೀತ್ ಸರು, ಅಶ್ವಿನಿ ಮೇಡಮು ನನ್ನ ಮಕ್ಳ ಹತ್ರ ಮಾತಾಡಿದ್ದು. ನಾನು ಹೇಳೋದು ಮಿಕ್ಕಿದೆಲ್ಲ ಬಿಟ್ಬಿಡಿ, ಇವೆಲ್ಲ ಮೆಮೊರೀಸ್ ನಾನು ಮಾತಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಎಷ್ಟು ಖುಷಿ ಕೊಡುತ್ತೆ ಅನ್ನೋದು. ಇನ್ಫ್ಯಾಕ್ಟ್ ಅವ್ರು ತೀರ್ಕೊಳ್ಳೋದಕ್ಕೆ ಒಂದು ದಿನ ಮುಂಚೆ ಸಹ ಸಂಜೆ 7 ಗಂಟೆಗೆ ನಾನು ಅವ್ರ ಹತ್ರ ಮಾತಾಡಿದ್ದೆ. ಗಂಧದ ಗುಡಿ ರಿಲೀಸ್ ಇತ್ತು November 1. October 28 ಅವ್ರು ಕಾಲ್ ಮಾಡಿದೆ, ಸರ್ ರಿಲೀಸ್ ಬಗ್ಗೆ ಮಾತಾಡೋಣ ಅಂತ. ಅವರಂದರು, ಸೌಜನ್ಯ ರಿಲೀಸ್ ಆಗಿಬಿಡ್ಲಿ ಫಸ್ಟು, ಅದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ಬೋದು ಅವಾಗ, ಬಿಕಾಸ್ ನೋಡಿದ್ಮೇಲೆ ಒಂದು ಐಡಿಯಾ ಸಿಗುತ್ತೆ ಅಂತ. ಸರಿ ಸರ್. ನೆಕ್ಸ್ಟ್ ಡೇ ಇಟ್ ವಾಸ್ ಎ ಶಾಕ್. 29 ಹಿ ಪಾಸ್ಡ್ ಅವೇ ಅಲ್ವಾ. ಇವೇ ಮೆಮೊರೀಸು ನನಗೆ, ಒಳ್ಳೆ ಮೆಮೊರೀಸು. ಇವೆಲ್ಲ ಬೇಕು ಅಂದರೂ ಸಿಗಲ್ಲ. ಇವಾಗ ನನ್ನ ಮಕ್ಳು ಇನ್ನೊಂದು 10 ವರ್ಷ 20 ವರ್ಷ ಬಿಟ್ಟು ಆ ವಿಡಿಯೋ ನೋಡಿದ್ರು ದೇ ವಿಲ್ ನೋ. ಬಿಕಾಸ್ ನನ್ನ ಮಗಳು ಇವಾಗಲೂ ಕ್ವೆಶ್ಚನ್ ಮಾಡ್ತಾಳೆ, ಯಾಕೆಲ್ಲ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇರುತ್ತಮ್ಮ, ಹೋಟೆಲ್ ಮುಂದೆ ಇರುತ್ತೆ, ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಹಾಕಿರ್ತಾರೆ, ತಳ್ಳು ಗಾಡಿ ಮುಂದೆ ಇರುತ್ತೆ, ಯಾಕೆ? ಸೊ ನಾನು ಹೇಳೋದು, ಅವಳು ದೊಡ್ಡೋಳಾದ್ಮೇಲೆ ಅವಳಿಗೂ ಗೊತ್ತಾದಾಗ, ಈ ವಿಡಿಯೋ ನೋಡಿದಾಗ ನಾನು ಅವ್ರ ಹತ್ರ ಮಾತಾಡಿದ್ನಾ ಅಂತ. ಇವೆಲ್ಲ ಮೆಮೊರೀಸ್ ಅಷ್ಟೇ ನಾನು ಹೇಳೋದು, ಇದೇ ಖುಷಿ ನನಗೆ. ಓಕೆ, ನೀವು ಮಾಡಿದಂಥ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ ಯಾವುದು ನಿಮ್ಗೆ ಅನಿಸಿದ್ದು, ಅಂದರೆ ಫೇಸ್ ಟು ಫೇಸ್? ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಟೈಮಲ್ಲಿ ಯಶ್ ಅವರೊಂದು ಇಂಟರ್ವ್ಯೂ ಮಾಡಿದ್ದೆ. ಯಾಕದು ನನಗಿಷ್ಟ ಅಂದರೆ, ನಾನು ಹೇಳೋದು, ಅವ್ರಿಗೆ ಟೈಮ್ ತುಂಬ ಕಮ್ಮಿ ಇತ್ತು, ಅವ್ರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ರು, ಏನೋ ಗೊತ್ತಿಲ್ಲ, ತುಂಬ ಕಮ್ಮಿ ಟೈಮ್ ಇತ್ತು. ಆವಾಗ ನಾನು ಹೆಡ್ಡು ಮಣಿ ಅಂತ ಹೇಳಿದೆ ಅಲ್ವಾ, ಅವರು ಸೌಚ್ ಟೈಮ್ ತುಂಬ ಕಡಿಮೆ ಇದೆ, ಅರ್ಧ ಗಂಟೆ ಬರ್ತಾರಷ್ಟೇ, ಅವರು ಪಾಪ ಬರ್ತಿರೋದೇ ದೊಡ್ಡ ವಿಷಯ, ನಾವು ಮಾತು ಕೊಟ್ಟಿದ್ದೀನಿ ಬರಲೇಬೇಕು ಅಂತ ಬರ್ತಾ ಇದ್ದಾರೆ ಅವರು, ತುಂಬ ಟೈಮ್ ಇಲ್ಲ, ನೀನು ಫುಲ್ ಪ್ರಿಪೇರ್ ಆಗಬೇಕು. ಸೊ ನಾನು ಅಂದ್ಕೊಂಡೆ, ಇದನ್ನು ಸುಮ್ಮನೆ 1-on-1 ಇಂಟರ್ವ್ಯೂ ಥರ ಇಟ್ಕೊಳ್ಳೋದಕ್ಕಿಂತ ಶೋ ಪೂರ್ತಿ ಅವ್ರಿಗೆ ಸರ್ಪ್ರೈಸ್ ಕಾಲ್ಸು, ಇನ್ನೊಂದು ಮತ್ತೊಂದು, ಅದಕ್ಕೆ ಅವ್ರು ರಿಯಾಕ್ಷನ್ ಮಾತ್ರ ಕೊಡೋ ಹಂಗಿರಬೇಕು. ಆ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಇವಾಗ ಅವ್ರು ಆರ್ಮಿ ಮೇಜರ್, ಅವ್ರ ಜೊತೆ ಓದ್ದವರು, ಅವ್ರದ್ದು ಒಂದು ಕಾಲು, ಅಂದರೆ ಈ ಥರ ಡಿಫ್ರೆಂಟ್ ಐ ಥಿಂಕ್ ರಾಧಿಕಾ ಪಂಡಿತ್ ಅವರ ಬ್ರದರ್ದು ಒಂದು ಕಾಲು, ಹೀಗೆ ಒಂದಷ್ಟು ಶೋ ಪೂರ್ತಿ ಕಾಲ್ಸ್ಗಳನ್ನು ಡಿಸೈನ್ ಮಾಡಿ ಅವ್ರು ಬಂದು ಹಾಫ್ ಆನ್ ಅವರಲ್ಲಿ ಮುಗಿಯತ್ತಾ ಅಂತ ಇತ್ತೇನೋ ಗೊತ್ತಿಲ್ಲ, ಬಿಕಾಸ್ ಸೆಟಪ್ ಎಲ್ಲ ಹಂಗಿತ್ತು. ಹಾಫ್ ಆನ್ ಅವರ್ ಮುಗಿಸ್ಬಿಟ್ವಿ ಇಂಟರ್ವ್ಯೂ. ಅವರು ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂಸ್ ಅಂತಂದರು. ಅದು ಆಫೀಸಲ್ಲಿ ಫುಲ್ಲು ಸೌಜನ್ಯನ್ ಇಂಟರ್ವ್ಯೂ, ದಿಸ್ ಇಸ್ ದ ಬೆಸ್ಟ್ ಅಂದ್ಬಿಟ್ರು, ಬೆಸ್ಟ್ ಅದು ಒಂದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.